ಶಂಕರ ನ್ಯೂಸ್ ಇವಾಗ 50,000 ಸಬ್ಸ್ಕ್ರೈಬರ್ ರೀಚ್ ಆಗಿದ್ದಾರೆ. ಗುರುಗಳೇ, ನಿಮ್ಮನ್ನು ಮೀಟ್ ಆಗೋದೇ ತುಂಬ ಕಷ್ಟ, ನೀವು ಹೆಂಗೆ ಕೈ ಎಟಕದೇ ಇರುವಂಥ ವಸ್ತು ಆಗಿಬಿಟ್ಟಿದ್ದೀರಿ ಅಂತ ಕೆಲವೊಬ್ಬರೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ. ಒಂದು ಸ್ಪೆಸಿಫಿಕ್ ಆಗಿ ಒಂದು ಮೆಸೇಜ್ ಕಳಿಸಿ ಅವ್ರಿಗೆ ನಾವು ಆಶ್ರಮಕ್ಕೆ ಇನ್ವಿಟೇಷನ್ ಮಾಡ್ತೀನಿ. ಸ್ವತಃ ಅವ್ರನ್ನ ವೆಲ್ಕಮ್ ಮಾಡ್ಕೊಳಕ್ಕೆ ನಾನೇ ಇರ್ತೀನಿ ಅಲ್ಲಿ. ಇಡೀ ದಿನ ಅವ್ರು ನಮ್ಮೊಟ್ಟಿಗೆ ಇದ್ದು ಆಶ್ರಮ ದರ್ಶನ ಮಾಡಿಕೊಂಡು ಅವರು ಅಲ್ಲೇ ಎಲ್ಲನೂ ಮೆಡಿಟೇಷನ್ ಧ್ಯಾನ ಮಾಡಿಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಈ ಬರಲಿರೋ ದಿನಗಳಿಂದ ನಾವು ಮಾಡ್ಕೊಂಡು ಹೋಗ್ತೀವಿ. ಸೊ ಎಲ್ಲ ಒಂದು ಫಾಲೋವರ್ಸ್ಗೂ ಎಲ್ಲ ಒಂದು ಭಕ್ತಾದಿಗಳಿಗೂ ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳು. ನೀವು ನಮಸ್ಕಾರ. ವಿಶೇಷವಾಗಿ ನನ್ನ ತತ್ವಮಸಿ ಗುರುಪರಂಪರಾ ಆಶ್ರಮದ ಸಮಸ್ತ ಫಾಲೋವರ್ಸ್ಗೂ ಕೂಡ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಮ್ಮ ಶಂಕರ ನ್ಯೂಸ್ ಇವಾಗ 50,000 ಸಬ್ಸ್ಕ್ರೈಬರ್ ರೀಚ್ ಆಗಿದ್ದಾರೆ. ಸೊ ಎಲ್ಲ ಒಂದು ಫಾಲೋವರ್ಸ್ಗೂ ಎಲ್ಲ ಒಂದು ಭಕ್ತಾದಿಗಳಿಗೂ ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳು. ನೀವು ಪ್ರತಿಯೊಂದು ವಿಡಿಯೋನ ನೋಡಿದ್ದೀರಾ, ಲೈಕ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಕೂಡ ಮಾಡಿದ್ದೀರಿ, ಮತ್ತು ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಹಂಚಿದ್ದೀರಾ. ಸೊ ಇದಕ್ಕೆಲ್ಲದಕ್ಕೂ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಅದಲ್ಲದೆ ಕೆಲವು ಜನ ನನ್ನ ಕೇಳ್ತಾ ಇದ್ದಾರೆ, ಗುರುಗಳೇ, ನಿಮ್ಮನ್ನು ಮೀಟ್ ಆಗೋದೇ ತುಂಬ ಕಷ್ಟ, ನೀವು ಹೆಂಗೆ ಕೈ ಎಟಕದೇ ಇರುವಂಥ ವಸ್ತು ಆಗಿಬಿಟ್ಟಿದ್ದೀರಿ ಅಂತ ಕೆಲವೊಬ್ಬರೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ನಾನು ಅಂತಹ ಫಾಲೋವರ್ಸ್ ಹೇಳ್ತಿದ್ದೇನೆ. ಸೊ ಇನ್ನಿಂದ ಏನಾಗುತ್ತೆ ಅಂದರೆ, ಯಾರೆಲ್ಲ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡ್ತಾಯಿದ್ದಾರೆ, ಫಾಲೋ ಅಪ್ ಮಾಡೋದು ಹೇಗೆ, ನೀವು ಅದನ್ನು ವ್ಯೂ ಮಾಡಿದರೆ ನನಗೆ ವ್ಯೂ ಗೊತ್ತಾಗಲ್ಲ, ನೀವು ಕಮೆಂಟ್ ಬರೆದಾಗಲೇ ಗೊತ್ತಾಗೋದು ನೀವು ನನ್ನ ಫಾಲೋ ಅಪ್ ಮಾಡ್ತಾಯಿದ್ದೀರಿ ಅಂತ. ಸೊ ಆ ಥರ ಯಾರೆಲ್ಲ ಕಮೆಂಟ್ ಮಾಡಿಕೊಂಡು ಪ್ರತಿಯೊಂದು ವೀಡಿಯೋಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಬಂದಿದ್ದಾರೋ ಅವ್ರಿಗೆಲ್ಲನೂ ಕೂಡ ನಾವು ಆಶ್ರಮದ ವತಿಯಿಂದ ನಾವೇ ಸ್ವತಃ ಅವ್ರಿಗೆ ಇನ್ವಿಟೇಷನ್ ಕೊಡ್ತೀವಿ. ಇಡೀ ದಿನ ಅವ್ರು ನಮ್ಮೊಟ್ಟಿಗೆ ಇದ್ದು ಆಶ್ರಮ ದರ್ಶನ ಮಾಡಿಕೊಂಡು ಅವರು ಅಲ್ಲೇ ಎಲ್ಲನೂ ಮೆಡಿಟೇಷನ್ ಧ್ಯಾನ ಮಾಡಿಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಈ ಬರಲಿರೋ ದಿನಗಳಿಂದ ನಾವು ಮಾಡ್ಕೊಂಡು ಹೋಗ್ತೀವಿ. ಸೊ ಈ ಹಿಂದಿಂದ ಯಾರೆಲ್ಲ ನಮಗೆ ಪ್ರತಿಯೊಂದು ನಮ್ಮ ಒಂದು ಎಪಿಸೋಡಿಗೆ ಸಬ್ಸ್ಕ್ರೈಬ್ ಮಾಡಿದಾರೋ ಮತ್ತು ಪ್ರತಿಯೊಂದು ಎಪಿಸೋಡ್ಗೆ ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೋ ಅಂಥವ್ರಿಗೆಲ್ಲವೂ ಕೂಡ ನಾವು ಸೆಲೆಕ್ಟ್ ಮಾಡಿ ಅಂಥವರಿಗೆ ಪರ್ಸನಲ್ ಆಗಿ ನಾವು ಇವಾಗ ಇನ್ವಿಟೇಷನ್ ಕಳಿಸುವಂತಹ ಒಂದು ಕಾರ್ಯಕ್ರಮವನ್ನು ಈ ಬರಲಿದ್ರೂ ಹಂಚ್ಕೊಳ್ತಾ ಇದ್ದೀವಿ. ಯಾಕಂದರೆ ಇದು ನಾವೊಂದು ಕೇವಲ ಸಬ್ಸ್ಕ್ರೈಬರ್ ಅಂತ ಮಾಡ್ತಾ ಇಲ್ಲ, ಇಲ್ಲಿ ಒಂದು ಗುರು ಶಿಷ್ಯರ ಒಂದು ಚಾನಲ್, ಒಂದು ಸಂಗಮ, ಒಂದು ಪರಂಪರೆಯನ್ನು ಬೆಳೆಸುವಂತಹ ಪ್ರಯತ್ನ ಮಾಡ್ತಿದ್ದೇನೆ. ಏಕೆಂದರೆ ನಾವು ಎಷ್ಟೋ ಚಾನಲ್ ನೋಡ್ತೀನಿ, ಅದು ಕೆಲವೊಬ್ಬರಿಗೆಲ್ಲ ಈ ಥರ ರೆಗ್ಯುಲರಾಗಿ ಫಾಲೋವರ್ಸ್ ಇರೋಲ್ಲ. ಅದು ನಮಗೆಲ್ಲ ಹೇಗಿದ್ರೆ ರೆಗ್ಯುಲರ್ದಾಗಿ ಫಾಲೋವರ್ಸ್ ಇದ್ದಾರೆ ಮತ್ತು ರೆಗ್ಯುಲರಾಗಿ ಕಮೆಂಟ್ ಮಾಡಿ ನಾವು ಮಾಡುವಂಥ ಪ್ರತಿಯೊಂದು ಪ್ರೊಡಕ್ಷನ್ಗೂ ಹುರಿದುಂಬಿಸಿ, ಗುರುಗಳೇ ನಾನು ನಿಮ್ಮ ಹಿಂದೆ ಇದ್ದೀನಿ, ನೀವು ಮುಂದೆ ಹೋಗಿ ಚೆನ್ನಾಗಿ ಮಾಡ್ತಾಯಿದ್ದೀರ ಅಂತ ಹುರಿದುಂಬಿಸ್ತಾ ಇದ್ದಾರೆ. ಯಾಕೆಂದರೆ ಇವಾಗ ಏನಾಗಿದೆ, ಜ್ಯೋತಿಷ್ಯ ಅನ್ನೋ ಫೀಲ್ಡಲ್ಲಿ ಸುಮಾರು ಫೇಕ್ ಜ್ಯೋತಿಷಿಗಳು ಹುಟ್ಕೊಂಡ್ಬಿಟ್ಟಿದ್ದಾರೆ. ಸುಮಾರು ಫೇಕ್ ಜ್ಯೋತಿಷಿಗಳು ಹುಟ್ಕೊಂಡಾಗ್ಲೂ ಅಂಥವ್ರ ಮಧ್ಯದಲ್ಲಿ, ಗುರುಗಳೇ ನೀವು ಸತ್ಯ ಹೇಳ್ತಿದ್ದೀರಾ, ನಿಮ್ಮ ಪ್ರೊಡಕ್ಷನ್ ಕರೆಕ್ಟಾಗಿದೆ, ಬೆಂಕಿ ಹತ್ತದೇ ಇದ್ದರೂ ಅಟ್ಲೀಸ್ಟ್ ಹೊಗೆ ಆದರೂ ಆಡ್ತಾ ಇದೆ ಗುರುಗಳೇ, ನೀವು ಒಂದು 100% ರೀಚ್ ಆಗಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು 90% ಆದರೂ ನಿಮ್ಮ ಪ್ರೆಡಿಕ್ಷನ್ ರೀಚ್ ಆಗ್ತಾ ಇದೆ ಅಂತ ಎಷ್ಟೋ ಜನನ ಹುರಿದುಂಬಿಸಿ ಕಾಮೆಂಟ್ ಮಾಡಿರೋದು ಕೂಡ ನಮ್ಮ ಚಾನಲ್ನಿದೆ ಮತ್ತು ನಮ್ಮ ರಾಜ್ ನ್ಯೂಸ್ ಚಾನಲ್ಲು ಕೂಡ ಇದೆ ಇದು. ಸೊ ಹಾಗಾಗಿ ಯಾಕಂದರೆ ನೀವು ಈ ಥರ ಸ್ಫೂರ್ತಿ ಕೊಟ್ಟರೆ ನಮ್ಮಲ್ಲಿರುವಂಥ ವಿದ್ಯೆಗೆ ಒಂದು ಶೈನಿಂಗ್ ಅಂತ ಹೇಳ್ಬೋದು, ಒಂದು ವಿದ್ಯೆಗೆ ಮತ್ತಷ್ಟು ಪ್ರೇರೇಪಣೆ ಕೊಟ್ಟಂಗಾಗುತ್ತೆ. ಸೊ ಈ ಥರನಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಥರವಾಗಿ ಪ್ರೇರೇಪಣೆ ಕೊಟ್ಟಂತಹ ಎಲ್ಲ ಭಕ್ತಾದಿಗಳಿಗೂ ನಾವು ಬರಲಿರೋ ದಿನಗಳಲ್ಲಿ ಒಂದು ಸ್ಪೆಸಿಫಿಕ್ ಆಗಿ ಒಂದು ಮೆಸೇಜ್ ಕಳಿಸಿ ಅವ್ರಿಗೆ ನಾವು ಆಶ್ರಮಕ್ಕೆ ಇನ್ವಿಟೇಷನ್ ಮಾಡ್ತೀನಿ. ಸ್ವತಃ ಅವ್ರನ್ನ ವೆಲ್ಕಮ್ ಮಾಡ್ಕೊಳಕ್ಕೆ ನಾನೇ ಇರ್ತೀನಿ ಅಲ್ಲಿ. ನಾನೇ ಕೂತು ಅವ್ರನ್ನ ಕರೆದು ಒಂದು ಒಳ್ಳೆಯ ಆತ್ಮೀಯತೆಯಿಂದ ಇಡೀ ದಿನ ಅವರೊಟ್ಟಿಗೆ ಕಳೆದು ಒಂದು ಫಂಕ್ಷನ್ ಥರ ಮಾಡಿ ನಾವು ಗೆಟ್ ಟುಗೆದರ್ ಅಂತ ಹೇಳೋಣ. ಸೊ ಆ ಥರ ಗುರು ಶಿಷ್ಯರ ಸತ್ಸಂಗ ಅಂತ ನಾವು ಕನ್ನಡದಲ್ಲಿ ಹೇಳೋಣ. ಸೊ ಆ ಥರ ಒಂದು ಎನ್ವೈರ್ಮೆಂಟನ್ನು ಮಾಡಿ, ಆ ಥರ ಒಂದು ಪ್ರೋಗ್ರಾಮ್ ಮಾಡಿ ನಮ್ಮ ಈ ಒಂದು ಗುರು ಶಿಷ್ಯರ ಸಂಬಂಧಕ್ಕೆ ಮತ್ತಿಷ್ಟು ಶಕ್ತಿಯನ್ನು ತುಂಬೋಣ. ಸೊ ಈ ಒಂದು 50 ಸಬ್ಸ್ಕ್ರೈಬರ್ ಈ ಒಂದು ಸಂಚಿಕೆಗೆ ಇವತ್ತೊಂದು ಅಲ್ಪ ವಿರಾಮನಿಟ್ಟು ಮುಂಬರುವ ಸಂಚಿಕೆಗೆ ಇನ್ನೂ ಕೆಲವೊಂದು ಜ್ಯೋತಿಷ್ಯಗಳ ಮಾಹಿತಿಯನ್ನು, ರಾಜಕೀಯ ಜ್ಯೋತಿಷ್ಯ ಮಾಹಿತಿಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ. ಇಲ್ಲಿಗೆ ಇವತ್ತು ಈ ಚಿಕ್ಕ ವಿರಾಮ ಇಟ್ಟು ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು.